ಸಮಾಧಾನ ಮಾಡ್ಕೋ ಆಯಿತು. ಅಷ್ಟು ಮುಗ್ಧತೆ ಇದೆ ಅವರಲ್ಲಿ. ಇದು ಗಿಫ್ಟ್ ಬಗ್ಗೆ ಅಂತ ಬಂದಾಗ ಆ್ಯಕ್ಚುಲಿ ನನಗೇನಂತಂದ್ರೆ ನನ್ನ ತಮ್ಮನಿಗೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ನನ್ನ ಈವ್ನಿಂಗ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ನಾನು ಲೇಟಾಗಿಯೇ ಬಂದೆ. ಅಷ್ಟರಲ್ಲಿ ನವೀನ್ ತುಂಬ ಚಳಿ ಇದೆ ಮತ್ತು ಇವತ್ತು ಆಲ್ ಆಫ್ ಅ ಸಡನ್ ಸ್ವಲ್ಪ ಮಳೆ ಕೂಡ ಬಂತು. ಅಷ್ಟರಲ್ಲಿ ನನ್ನ ಗಂಡ ನನಗೋಸ್ಕರ ಲಿವರ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಲಿವರ್ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅದು ಹೇಗೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಲಿವರ್ ಫ್ರೈ ಯಾವ ಥರ ಮಾಡೋದು ಏನು ಅಂತ. ಬಟ್ ಅವ್ರಿಗೂ ಇಷ್ಟ, ನನಗೂ ಇಷ್ಟ. ನನಗೆ ಈ ರೈಸ್ ಜೊತೆಗಿಂತ ಈ ಚಪಾತಿ ಜೊತೆ ಸಖತ್ ಇಷ್ಟ ಆಗುತ್ತೆ ಆ ಥರ ಈ ಚಿಕನ್ ಗ್ರೇವಿ ತಿನ್ನೋದಕ್ಕಿರ್ಬೋದು ಮತ್ತು ಈ ಲಿವರ್ ಫ್ರೈ ಎಲ್ಲ. ಹಾಗಾಗಿ ಇವತ್ತು ತುಂಬ ಚಳಿಲಿ ಬೇರೆ ಬರ್ತಾಳೆ, ಮಳೆ ಬೇರೆ ಬಂತು ಅಂತ ಅವರೇ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಲಿವರ್ ಫ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆ ಲಿವರ್ ಫ್ರೈನ ಯಾವ ಥರ ಹೇಗೆ ನೋಡ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಅಂದರೆ ಯೂಟ್ಯೂಬಲ್ಲಿ ಈ ರಂಗೇಗೌಡ್ರದ್ದು ಕುಕಿಂಗ್ ಚಾನಲ್ ಇದೆಯಲ್ಲ, ಅದು ನಾನು ಯಾವುದೋ ಜಮಾನದಲ್ಲಿ ಅದನ್ನು ನೋಡ್ಕೊಂಡು ಮಾಡಿದ್ದೆ. ಸೊ ಇವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಹೆಂಗೆ ಮಾಡ್ತೀರೋ ನವೀನ್ ಅಂದರೆ ಇಲ್ಲಿ ನೋಡು ಯೂಟ್ಯೂಬ್ ಇಲ್ಲಿ ನೋಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವತ್ತೇನೋ ಸಾಹೇಬ್ರು ಅಡುಗೆ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿರೋದು. ನನಗೆ ತುಂಬ ಲಿವರಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಂ, ಲಿವರಲ್ಲಿ. ಓಕೆ. ಸೊ ಹಾಗಾಗಿ ಲಿವರಲ್ಲಿ ಮಾಡೋಣ ಅಂತ ಇವತ್ತು ಲಿವರ್ ಫ್ರೈ. ಅಲ್ಲ, ಯೂಶಲಿ ವೆಯ್ಟ್ ಮಾಡ್ತಿದ್ರಿ ತಾನೇ ನಾನು ಬರೋ ತನಕ. ಬಂದಮೇಲೆ ಕೇಳಿಬಿಟ್ಟೆ ಮಾಡ್ತಾ ಇದ್ದಿದ್ದು, ಕೇಳಿಬಿಟ್ಟೆ ನೋಡಿ ಇವತ್ತೇನಾದರೂ ಮಾಡ್ಕೋಣ ಅಂತ. ಇವತ್ತು ಅವರೇ ಇಲ್ಲ ಇವತ್ತು ಲಿವರ್ ಫ್ರೈನೇ ಮಾಡಬೇಕು ಅಂತ, ಅದು ನಾನು ಬಂದಮೇಲೆ ನನ್ನ ಹತ್ರ ಹೇಳಿಸ್ಕೊಂಡು ಅದು ಇದು ಮಾಡ್ತಿದ್ದವರು. ಇವತ್ತು ಖುಷಿಯಾಗಿದ್ದ ವಿಷಯ ನನಗೆ. ಆ್ಯಕ್ಚುಲಿ ನವೀನ್ ತುಂಬ ಹೆಲ್ಪ್ ಮಾಡ್ತಾರೆ, ನೀವು ನೋಡಿರ್ತೀರ. ಆದರೆ ಅವ್ರಿಗೆ ಅಡುಗೆ ಬರೋದಿಲ್ಲ. ರೈಸ್ ಒಂದು ಮಾಡ್ತಾರೆ, ಅದು ಬಿಟ್ಟರೆ ಈ ಬಿರಿಯಾನಿ ಒಂದು ಮಾಡ್ತಾರೆ. ಇನ್ನು ಯಾವುದೇ ಥರ ಅಡುಗೆ ಅವ್ರಿಗೆ ಬರೋದಿಲ್ಲ, ಆಯಿತಾ. ಸೊ ಏನಾದರೂ ನನ್ನನ್ನು ಕೇಳಿಬಿಟ್ಟೇ ಅವ್ರು ಮಾಡೋದು. ಇವತ್ತು ಲಿವರ್ ಫ್ರೈ ಮಾಡಬೇಕು, ಅವ್ರಿಗೂ ತುಂಬ ಇಷ್ಟ, ನನಗೂ ಇಷ್ಟ. ಸೊ ಅವಳು ಖುಷಿ ಆಗ್ತಾಳೆ. ನಾನು ಮಾಡೋಣ ಅಂತ ಇನಿಷಿಯೇಟ್ ತಗೊಂಡು ಇವತ್ತು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಯೂಶಲಿ ನಾನು ಹೇಳೋಕ್ಕಿಂತ ಮುಂಚೆ ನೀವು ಮಾಡಲ್ವಲ್ಲ, ಮಾಡ್ತಾ ಇದ್ದೀರ. ಬನ್ನಿ ಯಾವ ಥರ ಮಾಡ್ತಾರೆ ಏನು ಅಂತ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಕ್ವಿಕ್ಕಾಗಿ ಲಿವರ್ ಫ್ರೈ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು ಇವತ್ತು ನವೀನ್ ಅವ್ರು ತೋರಿಸ್ತಾ ಇದ್ದಾರೆ. ಅವರು ಇನ್ನೊಬ್ಬರು ಯೂಟ್ಯೂಬರ್ ಹಾಕಿರೋದನ್ನ ನೋಡಿ ತಿಳ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಒಂದು ಬೆಳ್ಳುಳ್ಳಿ ಸಿಪ್ಪೆನ ಸುಲ್ತ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿರೋವಂಥದ್ದು, ಒಂದು ದಪ್ಪದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆ ಈರುಳ್ಳಿನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಚೆನ್ನಾಗಿ ಒಂಥರ ಕಲರ್ ಚೇಂಜ್ ಆಗಬೇಕಲ್ವ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂಗೆ ಫುಲ್ ಖುಷಿ ಆಗ್ತಾಯಿತ್ತು, ಯಪ್ಪ ನನ್ನ ಗಂಡ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದಾರಲ್ಲ ಇವತ್ತು ಅಂದ್ಬಿಟ್ಟು. ನನಗೂ ಕೂಡ ಇದನ್ನು ಯಾವಾಗಲೂ ಒಂದು 2-3 ವರ್ಷದಿಂದ ನಾನು ಮಾಡಿದ್ದೆ, ಬಟ್ ಮರ್ತೋಗಿದೆ. ರೆಗ್ಯುಲರಾಗಿ ಏನು ಲಿವರ್ದೇನು ಅಷ್ಟೊಂದು ರೆಗ್ಯುಲರಾಗಿ ಮಾಡಲ್ಲ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದೇ ಒಂದು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆ ಟೊಮ್ಯಾಟೊನೂ ಕೂಡ ಈಗ ಸೇರಿಸ್ಕೊಂಡಿದ್ದಾರೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು, ಜೀರಾ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನು, ಒಂದು 2 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಅಚ್ಕಾರದ ಪುಡಿ. ಇದಿಷ್ಟು. ಇದು ಆಲ್ಮೋಸ್ಟ್ ಈಗ ಅರ್ಧ kg ಲಿವರ್ಗೆ ಮಾಡ್ತಿರೋ ಅಂಥದ್ದು. ಅದನ್ನು ಚೆನ್ನಾಗಿ ಆ ಮಸಾಲೆನ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಲಿವರ್ನ ಹಾಕ್ಕೊತಾ ಇದ್ದಾರೆ. ಆ್ಯಂಡ್ ತುಂಬ ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು. ನಮ್ಮನೇಲಿ ಚಿಕನ್ ಫ್ರೈ, ಚಿಕನ್ ಗ್ರೇವಿ, ಡ್ರೈ ಅದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ. ಬಟ್ ಈ ಲಿವರ್ ಫ್ರೈ ಮಾಡೋದು ರೇರ್. ಸೊ ಒಂದೊಂದು ಸಲ ತಿನ್ಬೇಕಂತ ಅನಿಸುತ್ತೆ. ಈಗ ನೋಡಿ ಆ ಮಸಾಲೆ ಜೊತೆಗೆ ಆ ಲಿವರ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರು. ಈಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಒಂದು ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ಕೊಬೇಕು. ನೋಡಿ, ಇದು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಒಂದು ಪ್ಲೇಟ್ ಏನಾದರೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಚಪಾತಿ ಜೊತೆಗೆ ತಿಂದ್ರೇ ನಂಗೆ ಮಜಾ ಸಿಗೋದು. ಇದನ್ನು ಗ್ರೇವಿ ಇರ್ಬೋದು ಮತ್ತು ಲಿವರ್ ಫ್ರೈ ಇರ್ಬೋದು. ಹಾಗಾಗಿ ನಾನು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅಥರ್ವಂಗೂ ಅಷ್ಟೇ ಚಪಾತಿ ಅಂದರೆ ತುಂಬಾ ಇಷ್ಟ. ಈಗ ಇದು ನೋಡಿ ಚೆನ್ನಾಗಿ ಇದು ಬಾಯ್ಲ್ ಆಗ್ತಾಯಿದೆ. 15 ಮಿನಿಟ್ಸ್ ಆದಮೇಲೆ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಖತ್ತಾಗಿರೋಂಥ ಲಿವರ್ ಫ್ರೈ ರೆಡಿ ಆಗುತ್ತೆ. ಈ ಕಡೆ ಚಪಾತಿ ಕೂಡ ಬೇಯಿಸ್ಕೊಡ್ತಾಯಿದ್ರು ನವೀನ್. ನಾನು ಕಲಿಸ್ಬಿಟ್ಟು ಲಟ್ಟಿಸ್ಕೊಟ್ಟೆ. ಅವರು ಅಲ್ಲೇ ಹಾಗೆ ಚಪಾತಿ ಕೂಡ ಬೇಯಿಸ್ಕೊಡ್ತಾಯಿದ್ರು. ಏನೇ ತಿಂದರೂ ನವೀನ್ಗೆ ರೈಸ್ ತಿಂದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಅದಕ್ಕೋಸ್ಕರ ರೈಸ್ನೂ ಕೂಡ ಮಾಡ್ಕೊಂಡಿದ್ವಿ. ಸೊ ಚಪಾತಿ ವಿತ್ ಲಿವರ್ ಫ್ರೈ ಸಖತ್ತಾಗಿತ್ತು.
ಫ್ರೆಂಡ್ಸ್ ಹಾಗೇನೆ ನಿಮ್ಮೆಲ್ರಿಗೂ ಗೊತ್ತು ನಮ್ಮನೆ ಬಂದು 3 BHK ಹೌಸ್ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ 2 ಬೆಡ್ರೂಮ್ಸ್ ಕೆಳಗಡೆ ಏನ್ ಬೆಡ್ರೂಮ್ ಇದೆ ಅದಕ್ಕೆ ಮತ್ತೆ ಮೇಲ್ಗಡೆ ಇರುವಂತ ರೂಮ್ಗೆ ಎರಡು ಕಾಟ್ಗೂ ಕೂಡ ಬೆಡ್ ಇದೆ. ಆದ್ರೆ ನಮ್ದು ಇನ್ನೊಂದು ಬೆಡ್ರೂಮ್ ಇದೆಯಲ್ಲ ಆ ಬೆಡ್ರೂಮ್ಗೆ ನಾವು ಮ್ಯಾಟ್ರಸ್ ನ ತರಿಸಿರ್ಲಿಲ್ಲ. ಸೊ ಇನ್ನೇನ್ ಗೆಸ್ಟ್ ಎಲ್ಲ ಬರ್ತಾರೆ, ಇನ್ನು ತಮ್ಮನ್ ಮದ್ವೆ ಎಲ್ಲ ಬರ್ತಿದೆ ಅಂದ್ರೆ ಆಬ್ವಿಯಸ್ಲಿ ಗೆಸ್ಟ್ ಎಲ್ಲ ಬರ್ತಾರೆ, ನಾರಿನ್ ಬರ್ಡೇ ಎಲ್ಲ ರೂಮು ಫಿಲ್ ಆದ್ರೆ ಎಲ್ರಿಗೂ ಕಂಫರ್ಟಬಲ್ ಆಗಿ ಆರಾಮಾಗಿ ಉಳ್ಕೊಬೋದಲ್ವಾ. ಆ ಉದ್ದೇಶದಿಂದ ನಾನು ಹೀಗೆ ಮ್ಯಾಟ್ರಸ್ ನ ಸರ್ಚ್ ಮಾಡ್ಬೇಕಾದ್ರೆ ನನ್ ಕಣ್ಣಿಗೆ ಕಾಣಿಸಿದ್ದು ಈ ಒಂದು ಯಮ್ಮ ಮ್ಯಾಟ್ರಸ್. ಸೊ ಈಗ ಈ ಯಮ್ಮ ಮ್ಯಾಟ್ರಸ್ ನ ತರಿಸಿದೀನಿ. ಸೊ ಮೇಲ್ಗಡೆ ಬೆಡ್ರೂಮ್ ಏನ್ ಖಾಲಿ ಇದೆಯಲ್ಲ ಕಾಟು ಅಲ್ಲಿಗೆ ಈ ಮ್ಯಾಟ್ರಸ್ ನ ಹಾಕ್ಬೇಕು. ನವೀನ್ ಈಗ ಮೇಲ್ಗಡೆ ತಗೊಂಡೋಗೋಣ ಇದನ್ನ. ಖಂಡಿತ. ಎಸ್ ಐತಿ ನೋಡೋಣ, ಆಗತ್ತಾ? ಬನ್ನಿ ಫ್ರೆಂಡ್ಸ್, ನಾನು ಆಗ್ಲೇ ಹೇಳ್ದಾಗೆ ಈ ಒಂದು ಬೆಡ್ರೂಮ್ ಕಾಟ್ ಖಾಲಿ ಇದೆ ಅಲ್ವಾ. ಸೊ ಈಗ ನಾವು ಈ ಒಂದು ಎಮ್ಮ ಮ್ಯಾಟ್ರಸ್ನ ಓಪನ್ ಮಾಡ್ತಾ ಇದೀವಿ. ನವೀನ್ ಓಪನ್ ಮಾಡಿ. ಈಗ ನವೀನ್ ಎಮ್ಮ ಮ್ಯಾಟ್ರಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಸೊ ರಮ್ಯಾ ಮ್ಯಾಟ್ರಸ್ ಬುಕ್ ಮಾಡಿದ್ದೀನಿ ಅಂದಾಗ ನಾನು ಇದೇನಿದು ಈ ಥರ ಇದೆ ಅಂತ ಅಂದ್ಕೊಂಡೆ. ಇದರಲ್ಲಿ ಮ್ಯಾಟ್ರಸ್ ಯಾವ ಥರ ಇರುತ್ತೆ ಅಂತ ನೋಡಿ, ಈ ಥರ ಇದೆ. ತೆಗಿರಿ ಈಗ ಅದನ್ನ. ಹೌ ಟು ಓಪನ್ ಇನ್ಸ್ಟ್ರಕ್ಷನ್ ಇದೆ. ಹೀಗೆ ಇದನ್ನ ಕೈಯಲ್ಲೇನೆ ರಿಮೂವ್ ಮಾಡ್ಕೋಬೇಕು ಇದ್ರದ್ದು ಕವರು. ಕಟ್ ಮಾಡಲಿಕ್ಕೆ ಅವ್ರದ್ದೇ ಬ್ಲೇಡ್ಸ್ ಕೊಟ್ಟಿರ್ತಾರೆ. ಹೇಗೆ ಕಾಣ್ತಾ ಇದೆ ಮ್ಯಾಟ್ರಸ್? ರಮ್ಯಾ ಸೂಪರ್ ಆಗಿದೆ ರಮ್ಯಾ. ಈ ರೂಮಲ್ಲಿ ನಾವು ಮ್ಯಾಟ್ರಸ್ ಇಲ್ಲ ಅಂತಾನೆ ನಾವು ಈ ರೂಮ್ಗೆ ಬರ್ತಾ ಇರ್ಲಿಲ್ಲ, ನಾವು ಈ ರೂಮ್ನೇ ಯೂಸ್ ಮಾಡ್ತಾ ಇರ್ಲಿಲ್ಲ ಆಕ್ಚುಲಿ. ಸೊ ಈಗ ಮ್ಯಾಟ್ರಸ್ ಹಾಕ್ತು, ಈಗ ರೂಮ್ ಎಷ್ಟು ಚೆನ್ನಾಗಿ ಕಾಣ್ತೈತಲ್ವಾ ಮ್ಯಾಟ್ರಸ್ ಬಂದ್ಮೇಲೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ಸಖತ್ತು ಕಂಫರ್ಟಬಲ್ ಆಗಿ. ಈಗ ಯಾರೇ ಗೆಸ್ಟ್ ಬಂದ್ರು ಯಾವ ರೂಮಲ್ಲಿ ಬೇಕಾದ್ರೂ ಆರಾಮ್ಸೆ ಇರ್ಬೋದು, ಕಂಫರ್ಟಬಲ್ ಆಗಿರ್ಬೋದು. ಸೊ ಈಗ ಎಲ್ಲಾ ರೂಮ್ಸ್ಗೂ ಮ್ಯಾಟ್ರಸ್ ನ ಹಾಕ್ಸಿದ್ದಾಯ್ತು. ಈ ರೂಮ್ ನಾವು ಬರೀ ವಾರ್ಡ್ರೋಬ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಮ್ಯಾಟ್ರಸ್ ಇಲ್ಲ ಅನ್ನೋ ಪರ್ಪಸ್ಗೆ ಈ ರೂಮ್ ನ ಒಂಥರ ಎಂಟ್ರಿನೇ ಆಗ್ತಾ ಇರ್ಲಿಲ್ಲ. ಇವಾಗ ಈ ಬೆಡ್ ಇರೋದ್ರಿಂದ ಬಂದು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಮುಂಚೆ ಖಾಲಿ ಇತ್ತಲ್ಲ. ಸೊ ಚೆನ್ನಾಗಿದ್ಯಾ? ಕಂಫರ್ಟ್ ಅನ್ಸ್ತಿದ್ಯಾ? ಎಸ್, ನೀವು ನೋಡ್ತಿರೋದು ಎಮ್ಎಂ ಮ್ಯಾಟ್ರಸ್. ಏನಿಲ್ಲ ಅಂದ್ರೂ 33 ಕಂಟ್ರೀಸಲ್ಲಿ ಅವೈಲೇಬಲ್ ಇರುವಂಥದ್ದು. ಯುರೋಪ್ಸ್ ಹೈಯೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್ ಇದಾಗಿರುತ್ತೆ. ಹಾಗೆ ಕಟರ್ ಆ್ಯಂಡ್ ಮ್ಯಾನ್ಯುಯಲ್ನ ಕೂಡ ಕೊಟ್ಟಿರ್ತಾರೆ. ಈ ಕಟರಿಂದ ಈಸಿಯಾಗಿ ಅನ್ರ್ಯಾಪ್ ಕೂಡ ಮಾಡ್ಬೋದು. ಸೊ ನಾನು ತರಿಸಿರೋವಂಥದ್ದು ಎಮ್ಮ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರಸ್. ಇದರಲ್ಲಿ 6 ಲೇಯರ್ಸ್ ಇರುತ್ತೆ. ಅಲ್ಟ್ರಾ ಡ್ರೈ ಕವರ್, ಏರ್ಗೋ ಸೆಲ್ ಫೋಮ್, ಹ್ಯಾಲೋ ಮೆಮೊರಿ ಫೋಮ್, HR ಟ್ರಾನ್ಸಿಷನ್ ಲೇಯರ್, ಏರೋಫ್ಲೆಕ್ಸ್ ಸಿಸ್ಟಮ್, ಸಪೋರ್ಟ್ ಲೇಯರ್ ಆ್ಯಂಡ್ ಆಂಟಿ ಸ್ಕಿಡ್ ಬೇಸ್ ಕೂಡ ಇರುತ್ತೆ. ಇದು ಹೈಬ್ರಿಡ್ ಆಗಿರೋದ್ರಿಂದ ಒಳ್ಳೆ ಏರ್ ಫ್ಲೋ ಕೊಡುತ್ತೆ. ಹಾಗೆ ಕೂಲಿಂಗ್ ಸೆನ್ಸೇಷನ್ ಇರುತ್ತೆ ಡ್ಯೂರಿಂಗ್ ಸಮ್ಮರ್ ಟೈಮ್ ಅಷ್ಟೇ ಅಲ್ಲ, ಎಲ್ಲ ಸೀಸನ್ಸ್ಗೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆರ್ಥೋಪೆಡಿಕ್ ಸಪೋರ್ಟ್ ಕೂಡ ಕೊಡುತ್ತೆ. ನಿಮಗೆ ಪೀಸ್ಫುಲ್ ನಿದ್ರೆ ಸಿಗುತ್ತೆ, ಯಾಕಂದ್ರೆ ಪಕ್ಕದವರು ಎಷ್ಟೇ ಅಲ್ಗಾಡಿದ್ರು ನಿಮಗೆ ಎಫೆಕ್ಟ್ ಆಗಲ್ಲ. ಇದು ಮೋಷನ್ ಅಬ್ಸರ್ಪ್ಷನ್ ಇರೋದ್ರಿಂದ ನಾವು ಎಷ್ಟೇ ಕುಣಿದ್ರೂ ಬೇರೆ ಸೈಡ್ಗೆ ಎಫೆಕ್ಟ್ ಆಗಲ್ಲ ಅನ್ನೋದಕ್ಕೆ ಇದು ಲೈವ್ ಎಕ್ಸಾಂಪಲ್ ಆಗಿರುತ್ತೆ. ಇದನ್ನ ಆರ್ಡರ್ ಮಾಡೋದು ಕೂಡ ತುಂಬಾನೇ ಈಸಿ. ನೀವು ಅವರ ವೆಬ್ಸೈಟ್ಗೆ ಹೋಗಿ ಆರ್ಡರ್ ಮಾಡಬಹುದು. www.emmaslip.in ಹೋಗಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈಗ ಆನ್ಗೋಯಿಂಗ್ ಸೇಲ್ ನಡೀತಾ ಇದೆ ವೆಬ್ಸೈಟಲ್ಲಿ. ಜೊತೆಗೆ ನನ್ನ ಕೂಪನ್ ಕೋಡ್ ರಮ್ಯಾ15ನ ಯೂಸ್ ಮಾಡಿದ್ರೆ ನೀವು 15% ಕೂಡ ಆಫ್ ಸಿಗುತ್ತೆ. ಫ್ರೀ ಆ್ಯಂಡ್ ಫಾಸ್ಟ್ ಶಿಪ್ಪಿಂಗ್ ಇದೆ. ನೋ ಕಾಸ್ಟ್ EMI ಕೂಡ ಇರುವಂಥದ್ದು. ಹಾಗೆ 100 ನೈಟ್ಸ್ ಫ್ರೀ ಟ್ರಯಲ್ ಕೂಡ ಇದೆ. ಇಷ್ಟ ಇಲ್ಲ ಅಂದರೆ ರಿಟರ್ನ್ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ಇದಕ್ಕೆ 15 ಇಯರ್ಸ್ ವ್ಯಾರಂಟಿ ಕೂಡ ಇದೆ. ಸೊ ನೋಡಿದ್ರಲ್ಲ ಈ ಮ್ಯಾಟ್ರಸ್ ಇಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಹಾಗೆ ಕೂಪನ್ ಕೋಡ್ ಯೂಸ್ ಮಾಡೋದನ್ನ ಮರಿಬೇಡಿ. ಸೇಲ್ ಕೂಡ ನಡೀತಾ ಇದೆ. ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ, ಬೇಕಿದ್ರೆ ಬೈ ಮಾಡಿ. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ, ಆರಾಮಾಗಿ ಕುತ್ಕೋಬಹುದು. ಆಮೇಲೆ ನೀವೆಲ್ಲರೂ ಕೇಳ್ತಾ ಇದ್ರಿ, ರಮ್ಯಾ ನಿಮ್ ತಮ್ಮನ್ ಮದ್ವೆಗೆ ನೀವು ಏನ್ ಗಿಫ್ಟ್ ಕೊಡ್ತಾ ಇದೀರಾ ಅಂತ ಅಂದ್ಬಿಟ್ಟು. ಇದು ಎಲ್ರಿಗೂ ಕಾಮನ್ ಆಗಿ ರಿಂಗ್ ಒಂದೇ ಫಿಂಗರ್ಗೆ ಹಾಕೊಬಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಕಲಿಸ್ತಾ ಇದ್ನಲ್ಲ ಅವಾಗ ಲೆಫ್ಟ್ಗೆ ಹಾಕೊಬಿಟ್ಟಿದ್ದೆ. ಆಕ್ಚುಲಿ ಇದು ರಾಶಿ ನಕ್ಷತ್ರ ಅದೆಲ್ಲ ನೋಡ್ಬಿಟ್ಟು ಹಾಕೊಂತಾರಲ್ಲ, ಹಾಗೆ ನನ್ನ ರಾಶಿಗೆ ಹವಳ ಬರುತ್ತೆ. ನಂದು ನವೀನ್ ಸೇಮು. ಅವರು ಹವಳ ಹಾಕೊಂಡಿದ್ದಾರೆ, ನಾನು ಹವಳ ಹಾಕೊಂಡಿದ್ದೀನಿ. ಈಗ ಟಾಪಿಕ್ ಬರೋಣ. ನೀವ್ ಕೇಳ್ತಾ ಇದ್ರಿ ತಮ್ಮನ್ ಮದ್ವೆಗೆ ಏನ್ ಗಿಫ್ಟ್ ಕೊಡ್ತಿರ್ಬೋದು. ನಿಮ್ಗಂತೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನನ್ನ ತಮ್ಮ ಮತ್ತೆ ಪ್ರತಿ ಒಬ್ಬ ಅಕ್ಕಂಗೂ ಕೂಡ ತಮ್ಮ ಈ ತರ ಏನಾದ್ರು ಇದ್ರೆ ಅವನೇ ಮೊದಲನೇ ಮಗ ಆಗಿರ್ತಾನೆ ಅಂತ ಹೇಳ್ತಾರೆ. ನಾವು ಅಷ್ಟೇ, ನಾನಾಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು, ಅವನನ್ನ ಇಲ್ಲಿವರೆಗೂನು ಒಂದ್ ಮಗು ತರಾನೇ. ಈಗ ನಮ್ಗೆ ಅಥರ್ವ ಆರ್ಯ ಯಾವ ತರನೋ ಅವಳಿಗೆ ನಮ್ಮ ಅಕ್ಕನ ಮಗ ಜೀವಿತ್ ಹೇಗೋ
ಅದೇ ತರ ತಮ್ಮ ಅಂತ ಬಂದಾಗ ಅವನ ವಿಚಾರದಲ್ಲಿ ನಾವಿಬ್ರು ಕೇರ್ ಮಾಡೋದಾಗಿರ್ಬೋದು, ಅವನ್ನ ಎಲ್ಲಾದ್ರೂ ಟ್ರಿಪ್ ಸ್ಕೂಲಿಂದ ಎಲ್ಲ ಕರ್ಕೊಂಡೋದ್ರೆ ನಾವ್ ಕಳ್ಸೋದಿಕ್ ಇಷ್ಟ ಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ನಮಗ್ ಭಯ, ಅವ್ನಿನ್ನೂ ಚಿಕ್ಕವನು ಅಂತ ಅನ್ಬಿಟ್ಟು ಆ ತರ ಕೇರ್ ಮಾಡೋದಾಗಿರ್ಬೋದು. ಆಮೇಲೆ ಅವ್ನು PU ಎಲ್ಲ ಮುಗ್ದಾದ್ಮೇಲೆ ಅವ್ನ್ ಡಿಗ್ರಿಗೆ ಅಲ್ಲೆಲ್ಲೋ ಅವ್ನಿಗೆ ಇಷ್ಟ ಬಂದಿದ್ ಕಾಲೇಜಿಗೆ ಸೇರ್ಕೋಬೇಕಂದ್ರೆ ಅವ್ನ್ ಇಷ್ಟಪಟ್ಟಿದ್ ಕಾಲೇಜ್ ಸೇರ್ಬಾರ್ದು ಅನ್ನೋ ಉದ್ದೇಶ ನಮ್ದಲ್ಲ. ಅವ್ನ್ ದೂರ ಎಲ್ಲೋ ಹೋಗೋದ್ ಬೇಡ, ಹತ್ರದಲ್ಲಿರೋ ಕಾಲೇಜ್ಗೆನೆ ಸೇರ್ಕೊಳ್ಳಿ, ಅವನ್ನ ಒಂಥರ ಮಗು ತರಾನೇ ಪ್ರೊಟೆಕ್ಟ್ ಮಾಡ್ಕೊಂಡ್ ಬರ್ತಿದ್ವಿ. ಆಮೇಲೆ ಈಗ್ಲೂ ಅಷ್ಟೇ, ನಾವು ನವೀನ್ ಸುಮಾರು ಸಲ ವ್ಲಾಗಲ್ಲೂ ಎಲ್ಲ ಹೇಳಿದ್ದಾರೆ, ಗಂಡಂದಿರ್ಬೇಕಾದ್ರೆ ಗೋಳಾಕೊಂಡ್ಬಿಡ್ತೀರಾ, ತಮ್ಮನ್ಗೊಂದ್ ಕೆಲಸ ಹೇಳ್ಬೇಕಾದ್ರೂ ನಿಮಗ್ ಕಷ್ಟ ಅಂತ ಅನ್ಬಿಟ್ಟು. ಹಂಗೆ ಅದೇನೋ ಒಂಥರ ಕಷ್ಟ ಆಗುತ್ತೆ ಅವನ ಕೈಲಿ ಏನಾದ್ರು ಕೆಲಸ ಹೇಳ್ಬೇಕಾದ್ರೆ ಮಾಡಿಸ್ಬೇಕಾದ್ರೆ. ಅದೇ ತರ ಸಣ್ಣ ಪುಟ್ಟ ಜಗಳಗಳು ಕೂಡ ಆಡ್ತೀವಿ. ಬಟ್ ಅವಂದು ಯಾವ ತರ ನೇಚರ್ ಅಂತ ಅಂದ್ರೆ, ನಾನು ನಮ್ಮ ಅಕ್ಕ ಜೋರಾಗಿ ಮಾತಾಡ್ಬಿಡ್ತೀವಿ. ನಮ್ಗೇನೆ ಅದು ಇದ್ರೂ ಅದನ್ನ ಮನ್ಸಲ್ಲಿ ಇಟ್ಕೊಳಲ್ಲ ನಾವು, ಅದನ್ನ ಹೊರಗಡೆ ಹಾಕ್ಬಿಡ್ಬೇಕು. ಏನೋ ನೀನ್ ಹಿಂಗ್ ಮಾಡ್ದೆ ಅಂತ, ಅಥವಾ ನಾನು ಅವಳು ಆದ್ರೂ ಅಷ್ಟೇ, ಏನೇ ನೀನೇನಕ್ಕೆ ಹಂಗಂದ್ರೆ ಹಂಗೆ ಅಂತ ಸ್ವಲ್ಪ ಜೋರ್ ಮಾಡಿ ಮಾತಾಡ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೋತೀವಿ. ಬಟ್ ಅವನ್ ಆ ತರ ಅಲ್ಲ, ಅವ್ನ್ ಸೇಮ್ ನಮ್ ಡ್ಯಾಡಿ ತರ. ನಮ್ ಡ್ಯಾಡಿ ಯಾವ ತರ ಅಂತ ಅಂದ್ರೆ, ಅವ್ರಿಗೆ ಏನಾದ್ರೂ ಬೇಜಾರಾದ್ರೂ ಅಷ್ಟೇ ಅದನ್ನ ಓಪನ್ ಅಪ್ ಆಗಿ ಹೇಳ್ಕೊತಾ ಇರ್ಲಿಲ್ಲ. ಅಥವಾ ಈಗ ಯಾವ್ದೋ ಒಂದು ಊರ್ಗ್ ಹೋಗ್ಬಿಟ್ಟು ಬರ್ತಾ ಇದ್ರು, ಊರಲ್ಲಿ ಏನಾಯ್ತು ಅಂತ ಅಂದ್ಬಿಟ್ಟು ಈಗ ಮನೆಗ್ ಬಂದಿದ ತಕ್ಷಣ ನಮ್ಮಮ್ಮ ಕೇಳ್ತಾ ಇದ್ರು, ಏನ್ರಿ ಊರ್ ಸಮಾಚಾರ ಅಂತಂದ್ರೆ ಮಾತಾಡ್ತಾನೆ ಇರ್ಲಿಲ್ಲ ಅವರು. ಒಂದ್ ಸ್ವಲ್ಪ ಹೊತ್ತಾಗಿ ಅಥವಾ ಅದ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಇದ್ದು ಅವರೇ ಕಾಫಿ ಮಾಡ್ಕೊಬಂದು ನಮ್ಮ ಅಮ್ಮನ ಎಬ್ಬಿಸ್ಬಿಟ್ಟು ಏನೇನು ಹಿಂಗಾಯ್ತು ಕಣೆ ಊರಲ್ಲಿ ಅಂತ ಅನ್ಕೊಂಡು ಅದ್ರ ನೆಕ್ಸ್ಟ್ ಡೇ. ಬಟ್ ಊರಿಂದ ಬಂದಿದ ತಕ್ಷಣ ಅಲ್ಲಿ ಸಮಾಚಾರ ಎಲ್ಲ ಏನು ಹೇಳಲ್ಲ. ಇವನು ಅಷ್ಟೇ, ಜಾಸ್ತಿ ಮಾತಾಡೋದು ಅಥವಾ ಜಾಸ್ತಿ ಓಪನ್ ಅಪ್ ಆಗೋದು ಅಥವಾ ಏನಾದ್ರು ಕೋಪ ಬಂದ್ರೆ ತಕ್ಷಣ ಎಕ್ಸ್ಪ್ರೆಸ್ ಮಾಡೋದು, ತಾಳ್ಮೆಗೆ ನಮ್ ಡ್ಯಾಡಿ ಏನಿದ್ರು ಅದೇ ತರ ಇವನು. ಬಟ್ ಕೋಪ ಬರುತ್ತೆ, ಕೋಪ ಮಾಡ್ಕೊಂಡಾಗ ಫುಲ್ಲು ಒಂಥರ ಯಾರ ಜೊತೆನೂ ಮಾತಾಡಲ್ಲ, ನಾವೆಲ್ಲ ರೇಗಿಸ್ತಾ ಇರ್ತೀವಿ, ಏನು ಕೊಟ್ಟು ಅಲ್ವಾ ನವೀನ್? ಅಂತ ಅವ್ನ್ ಯಾವ ತರ ಅಂದ್ರೆ, ಅವ್ನಿಗೆ ಏನಾದ್ರು ಬೇಜಾರಾಯ್ತಾ ನಾವೇನಂದ್ರೆ ಕಿರ್ಚಾಡ್ಬಿಡೋದು, ಎಗ್ರಾಡ್ಬಿಡೋದು. ಬಟ್ ಅವ್ನ್ ಹಂಗಲ್ಲ, ಸೈಲೆಂಟ್, ಮಾತೇ ಆಡಲ್ಲ. ಅವನು ಒಂಥರ ಸುಮ್ಮನೆ ಆಗ್ಬಿಡ್ತಾನೆ, ನಾವೆಲ್ಲ ರೇಗ್ಸೋದು, ನಿನ್ ತಮ್ಮ ಎಲ್ಲಿ ಏನು ಮಾತಾಡ್ತಾನೆ ಇಲ್ವಲ್ಲ, ಓ ಬೇಜಾರಾಗೈತೆ, ಅದಕ್ಕೆ ಅವ್ನ ಆ ತರ ಅವ್ನ ನೇಚರು. ಒಂಥರ ಸೈಲೆಂಟ್ ಆಗಿ ಇದ್ಬಿಡ್ತಾನೆ, ಮಾತಾಡಿ ಯಾರಿಗೂ ಹರ್ಟ್ ಮಾಡೋದಿಕ್ ಹೋಗಲ್ಲ. ಅದು ಒಂದು ಒಂಥರ ಆ ನೇಚರ್ ಎಲ್ರಿಗೂ ಇಷ್ಟ ಆಗುತ್ತೆ. ಅವ್ನು ಯಾರಿಗೂ ಜೋರ್ ಮಾಡ್ಬಿಟ್ಟು ಮಾತಾಡೋದು, ಹರ್ಟ್ ಮಾಡೋದು ಮಾಡಲ್ಲ ಅನ್ಬಿಟ್ಟು. ಸೊ ಇಲ್ಲಿವರೆಗೆ ಏನಪ್ಪ, ನಂದು ಮದ್ವೆಯಾಗ 6.5 ವರ್ಷ ಆಯ್ತು, ಒಂದಿನೂ ನಮ್ಗೊಂದು ಮಾತು ತಿರುಗಿಸಿ ಮಾತಾಡೋದಾಗಿರ್ಬೋದು, ಆತರ ಯಾವ್ದು ಇನ್ಸಿಡೆಂಟ್ಸೇ. ನನಗೆ ಸ್ವಲ್ಪ ಕೋಪ ಜಾಸ್ತಿ, ನಾನೇ ಸ್ವಲ್ಪ ಯಾವ್ದಾದ್ರು ವಿಚಾರ ಅಂದ್ಬಿಟ್ಟಿರ್ತೀನಿ. ಅದಂಗೇನೆ, ಈಗ ನಮ್ದೆಲ್ಲ ನೇಚರ್ ಹೆಂಗೆ ಅಂದ್ರೆ, ಯಾವ್ದಾದ್ರು ವಿಷಯ ಬಂದಾಗ ಜೋರಾಗಿ ಮಾತಾಡ್ಬಿಡ್ತೀವಿ ಆತರ. ಬಟ್ ಅವ್ನ್ ಯಾವತ್ತೂನು ಆಮೇಲೆ ಅದನ್ನ ಮನ್ಸಲ್ಲೂ ಇಟ್ಕೊಂಡಿಲ್ಲ, ನಮ್ ಬಾಬಾ ಹಿಂಗ ಅನ್ಬಿಟ್ರು ಹಂಗೆ ಹಿಂಗೆ ಅಂತ ಮನ್ಸಲ್ಲೂ ಇಟ್ಕೊಳ್ಳೋ ಮನುಷ್ಯ ಅಲ್ಲ. ಮತ್ತೆ ಸಣ್ಣ ಪುಟ್ಟದಕ್ಕೆಲ್ಲ ತುಂಬಾ ರೆಸ್ಪೆಕ್ಟ್ ಮಾಡ್ತಾನೆ, ಸಂಬಂಧಗಳನ್ನ ವ್ಯಾಲ್ಯೂ ಕೊಡ್ತಾನೆ. ನಮ್ನ ಅಕ್ಕಂದಿರೋ ಮತ್ತೆ ಭಾವಂದಿರೋ ಅಂತ ಇರ್ಬೋದು, ಮತ್ತೆ ನಮ್ಮ ಅಮ್ಮನ್ನ ಅಷ್ಟು ಕೇರ್ ಆಗಿ ನೋಡ್ಕೊಳ್ಳೋದಿರ್ಬೋದು. ನಮ್ ಡ್ಯಾಡಿ ಹೋದ್ಮೇಲೆ ಆಕ್ಚುಲಿ ಅವನು ತುಂಬಾ ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡ. ಯಪ್ಪ, ನಂಗೆ ಸೀರಿಯಸ್ಲಿ ಅಳು ಬರ್ತಿದೆ. ನಮ್ ಡ್ಯಾಡಿ ತೀರ್ಕೊಂಡಾಗ ಅವನಿಗೆ, ನನಗೆಷ್ಟು 22ನಾ, ನಂಗೆ 22 ಅಂದ್ರೆ ಅವನಿಗೆ 21. ಅವನಿಗೆ 19 ವರ್ಷಕ್ಕೇನೆ ಕೆಲಸ ಆಗಿದ್ದು. ಅವತ್ತಿಂದ ಒಂಥರ ಚಿಕ್ಕದ್ರಲ್ಲೆಲ್ಲ ಜಾಸ್ತಿ ಗೊತ್ತಲ್ಲ, ಅವತ್ತು 90s ಜನರೇಷನ್ ಅಂದ್ರೆ ಅಪ್ಪನ್ಗೆ ಮಕ್ಕಳು ಅಷ್ಟು ಹತ್ರ ಇರ್ತಾ ಇರ್ಲಿಲ್ಲ. ಇವಾಗೆಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಿ, ಬಟ್ ಅವಾಗೆಲ್ಲ ಹಂಗಲ್ಲ, ಅವ್ನು ಡಿಸ್ಟೆನ್ಸ್ ಮೇಂಟೈನ್. ಇವನಂತೂ ಚಿಕ್ಕವನಿದಾಗ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದ, ಓದೋದ್ರ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರ್ತಾ ಇರ್ಲಿಲ್ಲ, ಒಡ್ಸ್ಕೊಂತ ಇದ್ದ. ಆಮೇಲೆ ದೊಡ್ಡವನಾಗ್ತಾ ಆಗ್ತಾ ಅವ್ನು 19 ವರ್ಷಕ್ಕೆ ಒಂದು ಗೌರ್ಮೆಂಟ್ ಜಾಬ್ ಅಂತ ತಗೋತಾನೆ. ನಮ್ ಡ್ಯಾಡಿಗೆ ಏನೋ ಒಂಥರ ಫೀಲು, ಒಂದು ಪ್ರೌಡ್ ಫೀಲು. ನನ್ನ ಮಗ ಆಲ್ರೆಡಿ ದುಡಿಯಕ್ ಸ್ಟಾರ್ಟ್ ಮಾಡಿದ್ದಾನೆ, ಅವನು ಡಿಗ್ರಿ 2nd year ಅಲ್ಲಿ ಇದ್ದಾಗ್ಲೇ ಅವ್ನು ಕೆಲಸ ತಗೊಂಡ. ಒಂಥರ ಪ್ರೌಡ್ ಫೀಲಿಂಗು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ನಮ್ ಡ್ಯಾಡಿ. ಸೇಮ್ ನಮ್ ತಂದೆ ನೇಚರ್ ಏನಿತ್ತೋ ಅದು ತದ್ರೂಪಿ ನನ್ನ ತಮ್ಮ. ಯಾವುದನ್ನೇ ಆಗ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟು ಈಸಿಯಾಗಿ, ಖುಷಿನೇ ಆಗಿರ್ಬೋದು, ದುಃಖನೇ ಆಗಿರ್ಬೋದು. ಅವ್ನ್ ಕೆಲಸ ತಗೊಂಡಿದ್ ಖುಷಿ ಬಹಳ ಇತ್ತು ಅವರಿಗೆ. ಮತ್ತೆ ಅವ್ರು ತೀರೋದಾಗ ಇನ್ನೇನ್ ಹತ್ರ ಆಗ್ಬೇಕು ಅನ್ನಷ್ಟರಲ್ಲಿ ಅವ್ನು ಈಗ್ಲೂ ಫೀಲ್ ಮಾಡ್ತಾನೆ, ನಮ್ಮ ಅಪ್ಪನ ನಾನು ತಪ್ಕೊಳ್ಳೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಅವನು ನಮ್ ಡ್ಯಾಡಿ ತೀರ್ಕೊಂಡಾಗ ಅವ್ನಿಗೆ 21 ವರ್ಷ ಅಷ್ಟೇ. ನಾವಿನ್ನೂ ಮನೇನೂ ಕಟ್ಟಿರ್ಲಿಲ್ಲ, ಸೈಟ್ ಡ್ಯಾಡಿಗೆ ಅಲಾಟ್ ಆಗಿತ್ತು. ಅವನು ಈಗ ಎಷ್ಟೋ ಜನ ಗಂಡ್ಮಕ್ಳು ಫ್ಯಾಮಿಲಿನ ನೋಡಿದೆ, ಕೆಲವರು ಒಂಥರ ಅವ್ರದೇ ಫ್ರೆಂಡ್ಸು, ಅದು ಮೋಜು ಮಸ್ತಿ ಅನ್ಕೊಂಡು ತಿರ್ಗಾಡ್ಕೊಂಡಿರ್ತಾರೆ. ಆದ್ರೆ ನನ್ನ ತಮ್ಮ ಸೀರಿಯಸ್ಲಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡವನು. ನಮ್ ಡ್ಯಾಡಿ ಅವ್ರದ್ದು ಅಮೌಂಟ್ ಬಂದಿರೋದಿರ್ಬೋದು, ಮತ್ತೆ ಅವನ್ ಅದಕ್ಕೆ ಲೋನ್ ಎಲ್ಲ ಮಾಡಿಸ್ಕೊಂಡು ನಮ್ ಡ್ಯಾಡಿ ತೆಗ್ದಿಟ್ಟಿರೋಂಥ ಸೈಟಲ್ಲಿ
ಮನೆ ಕಟ್ಕೊಂಡು ನಮ್ಮ ಅಮ್ಮನ ಇವತ್ತಿನವರೆಗೂ ಅವ್ರಿಗೆ ಯಾವುದೇ ರೀತಿ ಕೊರತೆ ಬರ್ದಿರೋ ತರ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಒಂದು ಫ್ಯಾಮಿಲಿನ ಯಾವ ತರ ಬ್ಯಾಲೆನ್ಸ್ ಮಾಡಬೇಕು, ಅಕ್ಕಂದಿರ್ನೋ ಭಾವಂದಿರ್ನ ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದು ಪ್ರೌಡಾಗಿ ಹೇಳ್ತೀನಿ ನಾನು. ಚಿನ್ನನೂ ಒಂದೇ, ಅವನು ಒಂದೇ. ಅಷ್ಟು ಒಳ್ಳೆ ಹುಡುಗ ಆಯ್ತಾ. ಅವ್ನು ಕಷ್ಟ ಪಡ್ಕೊಂಡು ಬಂದವನೆ ಲೈಫಲ್ಲಿ. ಎಂಜಾಯ್ಮೆಂಟು 25-30 ವರ್ಷ ಆದ್ರೂ ಅಪ್ಪ ಅಮ್ಮ ಏನೋ ಮಾಡಿಟ್ಟಿದ್ದಾರೆ ಅಂತ ಅನ್ಕೊಂಡು ಆರಾಮಾಗಿರ್ತಾರೆ ಗಂಡ್ಮಕ್ಳು. ಅಂತದ್ರಲ್ಲಿ ಅವ್ನು ಅಷ್ಟು ಚಿಕ್ಕ ವಯಸ್ಸಿಗೆ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಇದನ್ನೆಲ್ಲ ಮಾಡ್ಕೊಂಡು ಫೈನಲಿ ಈಗ ಮದ್ವೆ ಅಂತ ಆಗ್ತಾನೆ. ಎಲ್ಲ ಜವಾಬ್ದಾರಿಗಳನ್ನೂ ಮುಗಿಸ್ಕೊಂಡು ಈಗ ಅವನದು ಒಂದು ಹೊಸ ಜೀವನ ಶುರು ಆಗ್ತಾ ಇದೆ. ನಾನು ಈ ವಿಡಿಯೋ ಏನಾದ್ರೂ ರಕ್ಷಿತಾ ನೋಡ್ತಾ ಇದ್ರೆ ಅವಳಿಗೊಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ ಲೈಫ್ ತುಂಬಾ ಈಗ ಒಂದು ಹೊಸ ಚಾಪ್ಟರ್ ಶುರು ಆಗ್ತಾ ಇದೆ. ನಿಮ್ ಲೈಫ್ ತುಂಬಾ ಚೆನ್ನಾಗಿರ್ಲಿ. ಅಂಡ್ ನಮ್ಮ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋ. ಅಂಡ್ ನನ್ನ ತಮ್ಮನ್ನು ಅಷ್ಟೇ. ಇನ್ಮೇಲೆ ನಾವು ಎಲ್ಲೋ ಒಂದ್ ಕಡೆ ಅವ್ನು ಮದ್ವೆ ಮಾಡ್ಬೇಕು, ಅವನನ್ನ ಕೇರ್ ಮಾಡಿ, ನಮ್ಮ ಫ್ಯಾಮಿಲಿ ಮಕ್ಕಳು ಅಂತ ಅಂದಾಗ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಅಮ್ಮನ ತಮ್ಮನ ನೋಡ್ಕೊಳಕ್ ಆಗಲ್ಲ. ಆದ್ರೆ ಇವಾಗ ಅವನ್ಗ ಹತ್ರ ಕೇರ್ ಮಾಡೋ ಒಬ್ಳು ಬಾಳ ಸಂಗಾತಿ ಬರ್ಬೇಕು, ಅವನನ್ನ ಕೇರ್ ಮಾಡ್ಕೊಳ್ಳೋ, ನೋಡ್ಕೊಳ್ಳೋ, ನಮ್ಮ ಅಮ್ಮನ ನೋಡ್ಕೊಳ್ಳೋ ಅಂತ ಒಂದು ಲೈಫ್ ಪಾರ್ಟ್ನರ್ ಬರ್ಬೇಕು ಅಂತ ಹುಡುಕಿ ಫೈನಲಿ ನೀನ್ ಸಿಕ್ಕಿದ್ಯಾ. ಅಂಡ್ ನಿಮ್ದೊಂದು ಬ್ಯೂಟಿಫುಲ್ ಫ್ಯಾಮಿಲಿ ಅವನಿಗೆ ಸಿಕ್ಕಿದೆ. ಆ ವಿಚಾರದಲ್ಲಿ ನಮ್ಗೀಗ ಖುಷಿ ಇದೆ. ಅಂಡ್ ನಾನು ಹೇಳೋದೇನು ಅಂತಂದ್ರೆ, ನಮ್ಮಮ್ಮ ನೀನ್ ನೋಡಿರ್ತೀಯ ಅವ್ರ ಬಗ್ಗೆ, ಈಗ ಆಲ್ರೆಡಿ ನಿನಗೆ ಗೊತ್ತಿರುತ್ತೆ. ಅವರು ತುಂಬಾ ಒಂಥರ ಇನ್ನೋಸೆಂಟ್ ಆಯ್ತಾ. ಸಮಾಧಾನ ಮಾಡ್ಕೋ ಆಯ್ತು, ಮುಗ್ಧತೆ ಇದೆ ಅವರಲ್ಲಿ. ಯಾವ ತರ ಅಂದ್ರೆ ಗೊತ್ತಿಲ್ಲ ಅಂತ ಅಲ್ಲ, ಎಲ್ಲ ಗೊತ್ತು ಅವರಿಗೆ. ಬಟ್ ಅವರು ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಝೀರೋ ಎಕ್ಸ್ಪೆಕ್ಟೇಷನ್ ಯಾರಿಂದ ಆದ್ರೂ ಅಷ್ಟೇ. ಅವ್ರು ಝೀರೋ ಎಕ್ಸ್ಪೆಕ್ಟೇಷನ್ ಮಕ್ಕಳಿಂದ ಆಗಿರ್ಬೋದು, ನಿನ್ನಿಂದನೂ ಅವ್ರು ಎಕ್ಸ್ಪೆಕ್ಟ್ ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮಗನ್ ಚೆನ್ನಾಗಿ ನೋಡ್ಕೊಂಡು ಎಲ್ರ ಜೊತೆ ಚೆನ್ನಾಗಿದ್ರೆ ಸಾಕು, ನನ್ನ ಸೊಸೆ ಅವ್ರ ಸಂಸಾರ ಅವ್ರು ನೋಡ್ಕೊಂಡು ಅಂತ. ಯಾವ್ದಾರು ಒಂದು ಘಟನೆ, ಫ್ಯಾಮಿಲಿಲೂ ಸಣ್ಣ ಪುಟ್ಟದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಯಾವ್ದಾರು ಒಂದು ಘಟನೆ ನಡೆದಾಗ ಕೆಲವೊಂದ್ಸಲ ಹೇಳ್ತೀನಿ, ನೀವು ಯಾಕೆ ಏನು ಮಾತಾಡ್ಲಿಲ್ಲ ಅಂತ ಕೆಲವೊಂದ್ಸಲ ರಮ್ಯನೇ ಕೇಳ್ತಾರೆ, ಯಾಕೆ ಸೈಲೆಂಟ್ ಆಯ್ತು, ಯಾಕೆ ಕೇಳಿಲ್ಲ ಅಂತಂದ್ರೆ ಅವ್ರು ಒಂದೇ ಮಾತು ಹೇಳ್ತಾರೆ. ಅವ್ರು ಆತರ ಮಾತಾಡಿ ನನ್ಗೆ ಏನ್ ಸಿಗುತ್ತೆ? ಒಂದ್ ಮಾತು ಹೇಳ್ತಾರೆ ಯಾವಾಗ್ಲೂ, ಕಲ್ಲಲ್ಲಿ ಹೊಡೆದವ್ರನ್ನ ಬೆಣ್ಣೆಲ್ಲಿ ಇಡಬೇಕು ಅಂತ ಅನ್ಬಿಟ್ಟು ನಮ್ಮಮ್ಮ ಹೇಳ್ತಾರೆ. ಯಾರು ಒಬ್ರಿಗೂ ನಿಷ್ಠೂರ ಆಗೋ ತರ ಮಾತಾಡಲ್ಲ. ನನ್ ವೀವರ್ಸ್ ಗೊತ್ತಿರುತ್ತೆ ನಮ್ಮಮ್ಮ ಏನು ಅಂತ ಅನ್ಬಿಟ್ಟು. ಸೊ ನಾನ್ ಕೇಳ್ಕೊಳ್ಳೋದಿಷ್ಟೇ, ನೀವು ಅತ್ತೆ ಸೊಸೆ ಮತ್ತೆ ನಿನ್ ಗಂಡ ನೀವು ಚೆನ್ನಾಗಿರಿ, ನಮ್ ಜೊತೆನೂ ಎಲ್ಲ ಚೆನ್ನಾಗಿರಿ. ನಾವು ಹೆಣ್ಮಕ್ಳು ತವ್ರ ಮನೆ ಅಂದ್ರೆ ಒಂದು ಫೀಲಿಂಗ್ಸ್ ಇರುತ್ತೆ. ನಿನ್ನೂ ಅಷ್ಟೇ, ನಮ್ಮಲ್ಲಿ ಒಬ್ಳು ಅಂತಾನೆ ಅನ್ಕೊಂತೀವಿ. ಯಾರ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟದ್ದು ಬರಲ್ಲ, ಅದು ಬರುತ್ತೋ ಬರಲ್ವೋ ಅದು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಚೆನ್ನಾಗಿರಿ ಅಂತ. ನಂದು ಟಾಪಿಕ್ಕು ಎಲ್ಲಿಂದ ಎಲ್ಲೆಲ್ಲಿ ಹೊರಟೋಯ್ತು ಅಂದ್ರೆ ಸೀರಿಯಸ್ಲಿ ನಂಗೆ ಕಂಟ್ರೋಲೇ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ. ನಿಮ್ದು ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ವಿಚಾರವಾಗಿ ಎಲ್ರಿಗೂ ಖುಷಿ ಇದೆ. ಎಲ್ಲರೂ ಚೆನ್ನಾಗಿರೋಣ. ಮತ್ತೆ ಮೇನ್ ಆಗಿ ನಾನು ಕೇಳ್ಕೊಳ್ಳೋದು, ನಮ್ಮ ಅಮ್ಮನ್ನ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೊ, ಖುಷಿಯಾಗಿರಿ ಅಂತ. ಆ್ಯಂಡ್ ಈಗ ಗಿಫ್ಟ್ ಬಗ್ಗೆ ಬಂದ್ಬಿಡ್ತೀನಿ ಆಯ್ತಾ. ಎಷ್ಟೊಂದು ಮಾತಾಡ್ಬಿಟ್ಟೆ ನಾನು, ನಂಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ನಮ್ಮ ಡ್ಯಾಡಿನ ನೆನ್ಸ್ಕೊಬಿಟ್ನಲ್ಲ, ಅದು ನನಗೆ ಸಖತ್ ಎಮೋಷ್ನಲ್ ಆಗಿಬಿಟ್ಟೆ. ಇದು ಗಿಫ್ಟ್ ಬಗ್ಗೆ ಅಂತ ಬಂದಾಗ ಆ್ಯಕ್ಚುಲಿ ನನಗೇನಂತಂದ್ರೆ, ನನ್ನ ತಮ್ಮನಿಗೆ ಗೋಲ್ಡ್ ಏನಾದ್ರು ಪ್ರೆಸೆಂಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದಿದ್ದು ನಾನು. ಸೊ ನಾನು ಅವನಿಗೆ ಚಾಯ್ಸ್ ಕೊಟ್ಟೆ. ನನಗೆ ಸಿಚುವೇಶನ್ಸ್ ಎಲ್ಲ ಹಿಂಗೆ ಗೊತ್ತಿದೆಯಲ್ಲ, ನಿನ್ಗೆ ಈ ಥರ ಗೋಲ್ಡ್ ಗಿಫ್ಟ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ, ಏನು ನಿಂಗೇನು ಅನಿಸುತ್ತೆ ಅಂತ ಅಂದಿದ್ದಕ್ಕೆ ಅವನಂತ ಅಂದ, ನನಗೆ ಕ್ಯಾಶ್ ಕೊಟ್ರೇ ಅನುಕೂಲ ಆಗುತ್ತೆ ಅಂತ ಅಂದ. ಸೊ ಒಬ್ಳು ಅಕ್ಕ ಆಗಿ ನಾನು ಏನು ಮಾಡಬಹುದು ಅದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಕ್ಯಾಶ್ ಎಷ್ಟು ಕೊಟ್ಟೆ ಏನು ಅಂತ ನಾನು ಹೇಳೋದಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ತೀರಾ ಪರ್ಸ್ನಲ್ ಆಗಿರುತ್ತೆ ವಿಚಾರಗಳನ್ನ ನಾನು ಅಷ್ಟು ಶೇರ್ ಮಾಡೋದಕ್ಕಾಗಲ್ಲ. ಸೊ ಸೂಕ್ಷ್ಮವಾಗಿ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಹಾಗಾಗಿ ನಾನು ಕ್ಯಾಶ್ ಅಷ್ಟು ಇಷ್ಟು ಅಂತ ಎಲ್ಲ ನಾನು ಏನೂ ರಿವೀಲ್ ಮಾಡ್ತಿಲ್ಲ. ನಾನು ಗೋಲ್ಡ್ ಕೊಡಿಸ್ಬೇಕು ಅಂತ ಇದ್ದೆ. ನಾನು ಅವನ್ನ ಕೇಳಿದಾಗ ನನಗೆ ಕ್ಯಾಶ್ ಗಿಫ್ಟೇ ಕೊಡು ಅಂತ ಅಂದಿದ್ದಕ್ಕೆ ನಾನು ಅವನಿಗೆ ಕ್ಯಾಶ್ನ ಅವನ ಮದುವೆಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಸೊ ಇದು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ, ಹಾಗಾಗಿ ನಾನು ಹೇಳಲೇಬೇಕಾಯಿತು. ಇದನ್ನೆಲ್ಲ ಬಿಡು, ಏನು ಹೇಳೋದು ಅಂತ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ಬಟ್ ಅದೇ, ನಾನು ಇಫ್ ಇನ್ ಕೇಸ್ ನಾನು ಏನಾದ್ರು ಗೋಲ್ಡಲ್ಲಿ ಏನಾದರೂ ಒಂದು ಐಟಮ್ನ ತೊಗೊಂಡಿದ್ರೆ ಅದನ್ನು ಶೋ ಮಾಡ್ತಾ ಇದ್ದೆ. ಕ್ಯಾಶ್ದೆಲ್ಲ ಏನು ಮಾತಾಡೋದು ಬಿಡು ಅಂತ. ಬಟ್ ನಂಗೆ ರಿಪೀಟೆಡ್ ಆಗಿ ಆ ಕಮೆಂಟ್ ಬಂದಾಗ, ನನ್ನನ್ನು ನಿಮ್ಮಲ್ಲಿ ಒಬ್ಬರು ಅಂತ ನೀವು ಅಂದ್ಕೊಂಡಿರ್ಬೇಕಾದ್ರೆ ನಾನು ಅದನ್ನು ಹೇಳ್ದೆ ಇರೋದಕ್ಕೆ ನಂಗಲ್ಲಿ ನಿಜವಾಗ್ಲೂ ಕಷ್ಟ ಆಯಿತು. ಸುಮಾರು ಸಲ ರೆಗ್ಯುಲರ್ ಆಗಿ ಕಮೆಂಟ್ ಬರ್ತಾ ಇದ್ದಿದ್ದರಿಂದ ಈ ವಿಚಾರನ ಹೇಳಿದೆ. ಆ್ಯಂಡ್ ಅಷ್ಟೇ, ಅದೇ ಹೇಳಿದ್ನಲ್ಲ, ಕೆಲವೊಂದು ಪರ್ಸ್ನಲ್ ಇರುತ್ತೆ, ನಾನು ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೋತೀರಾ ಅಂತ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊತೀನಿ.
ಎಸ್, ಈಗ ಊಟ ಎಲ್ಲ ಆಗಿದೆ ಅಲ್ವಾ. ನೀನು ಇವತ್ತು ಹೊಸ ಎಮ್ಮ ಮ್ಯಾಟ್ರಸ್ ಅಲ್ಲೇ ಮಲಗಬೇಕು. ಹಾಗೆ ಕೂಪನ್ ಕೋಡ್ ಯೂಸ್ ಮಾಡೋದನ್ನ ಮರಿಬೇಡಿ. ಸೇಲ್ ಕೂಡ ನಡೀತಾ ಇದೆ. ಪ್ರಾಡಕ್ಟ್ ಲಿಂಕ್ ನ ಹಾಕಿರ್ತೀನಿ, ಬೇಕಿದ್ರೆ ಬೈ ಮಾಡಿ.